ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಬರೋದಾದ್ರೆ ಬಂಗ್ಲೆಗುಡ್ಡೆಯಲ್ಲಿ ಇವತ್ತು ಕೂಡ ಎಸ್ಐಟಿಯಿಂದ ಅಸ್ಥಿಪಂಜರ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಎರಡನೇ ದಿನದ ಶೋಧ. ನಿನ್ನೆ ಇಡೀ ದಿನ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ರು. ಇವತ್ತು ಎರಡನೇ ದಿನದ ಶೋಧ ನಡೀತಾ ಇದೆ. ಬಂಗ್ಲೆಗುಡ್ಡೆಯ ಸಂಪೂರ್ಣ ರಹಸ್ಯ ಪತ್ತೆ ಹಚ್ಚೋದಕ್ಕೆ ವಿಶೇಷ ತನಿಖಾ ತಂಡ ಇವತ್ತು ಕೂಡ ಫೀಲ್ಡ್ಗೆ ಇಳಿದಿದೆ. ನಿನ್ನೆ ನಡೆದ ಶೋಧ ವೇಳೆ ಕೆಲ ಜಾಗವನ್ನ ಎಸ್ಐಟಿ ಗುರುತು ಮಾಡಿತ್ತು. ಇವತ್ತು ಮತ್ತೆ ಶೋಧ ಮುಂದುವರೆದಿದೆ. ಬಂಗ್ಲೆಗುಡ್ಡೆಯಲ್ಲಿ ಇವತ್ತು ಕೂಡ ಅಸ್ಥಿಪಂಜರ ಶೋಧ. ಭೂಮಿಯ ಮೇಲ್ಭಾಗದಲ್ಲೇ ಅಸ್ಥಿಪಂಜರದ ಅವಶೇಷ ಪತ್ತೆಯಾಗಿದೆ. ಈ ಜಾಗದಲ್ಲಿ ಇವತ್ತು ಮತ್ತೆ ಕಾರ್ಯಾಚರಣೆ ಮಾಡೋದಕ್ಕೆ ನಿರ್ಧರಿಸಿದೆ ಎಸ್ಐಟಿ. ಬಹುತೇಕ ಇಡೀ ಬಂಗ್ಲೆಗುಡ್ಡ ಕಾಡ್ನಲ್ಲಿ ಇವತ್ತು ಅಸ್ಥಿಪಂಜರ ಶೋಧ ನಡೆಯುತ್ತೆ. ಯಾವುದೇ ಗೊಂದಲ ಉಳಿಸದೆ ಅಸ್ಥಿಪಂಜರ ಶೋಧ ನಡೆಸೋದಕ್ಕೆ ಎಸ್ಐಟಿ ರೆಡಿಯಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಸಿಗೋ ಎಲ್ಲಾ ಅಸ್ಥಿಪಂಜರವನ್ನ ವಶಕ್ಕೆ ಪಡೆಯೋದಕ್ಕೆ ನಿರ್ಧಾರ ಆಗಿದೆ. ಅದರಂತೆ ಇವತ್ತು ಕೂಡ ಅಸ್ಥಿಪಂಜರ ಶೋಧ ಹಾಗೂ ಮಹಜರು ಪ್ರಕ್ರಿಯೆ ನಡೆದಿದೆ. ನೆನ್ನೆ ಇಡೀ ದಿನ ಶೋಧ ನಡೀತು. ಆಗ ಕೆಲ ಜಾಗಗಳನ್ನ ಗುರುತು ಮಾಡಲಾಗಿದೆ. ಇವತ್ತು ಆ ಜಾಗದಲ್ಲಿ ಪರಿಶೀಲನೆ ನಡೆಯುತ್ತೆ. ಯಾವುದೇ ಗೊಂದಲ ಇರಬಾರದು. ನೆಕ್ಸ್ಟ್ ಬಂಗ್ಲೆಗುಡ್ಡ ಕಾಡಿನ ಬಗ್ಗೆ ಯಾರೂ ಕೂಡ ಬಂದು ಮತ್ತೆ ಆರೋಪ ಮಾಡೋ ಹಾಗಿಲ್ಲ. ಇಡೀ ಬಂಗ್ಲೆಗುಡ್ಡ ಕಾಡ್ನಲ್ಲಿ ಸರ್ಚ್ ನಡೆಸಲಿದೆ ಎಸ್ಐಟಿ. ಒಂದು ಸಾರಿ ಇಡೀ ಕಾಡನ್ನ ಜಾಲಾಡಲಿದೆ. ನಿನ್ನೆ ಶೋಧ ಕಾರ್ಯದ ವೇಳೆ ಒಂದಷ್ಟು ಜಾಗಗಳನ್ನ ಗುರುತು ಮಾಡಲಾಗಿತ್ತು. ಇವತ್ತು ಆ ಜಾಗದಲ್ಲಿ ಪರಿಶೀಲನೆ ನಡೆಯುತ್ತೆ. ಇವತ್ತು ಎರಡನೇ ದಿನದ ಶೋಧಕ್ಕೆ ಇಳಿದಿದೆ ಎಸ್ಐಟಿ. ಬಂಗ್ಲೆಗುಡ್ಡದಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯ ಇದು. ಸಂಪೂರ್ಣ ರಹಸ್ಯ ಪತ್ತೆ ಹಚ್ಚೋದಕ್ಕೆ ತನಿಖಾ ತಂಡ ಅಖಾಡಕ್ಕಿಳಿದಿದೆ. ಸೌಜನ್ಯ ಮಾವ ವಿಠಲ್ ಗೌಡ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರಿಂದ ದೂರು. ಧರ್ಮಸ್ಥಳ ಗ್ರಾಮಸ್ಥ ಸಂದೀಪ್ ರೈ ಅನ್ನೋರು ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದಾರೆ. ವಿಠಲ್ ಗೌಡ ಇಂದ ಎಸ್ಐಟಿ ತನಿಖೆ ದಾರಿ ತಪ್ಪಿಸೋ ಕೆಲಸ ಅಂತ ಆರೋಪ ಮಾಡಿರೋದು ಗ್ರಾಮಸ್ಥ ಸಂದೀಪ್ ರೈ. ಎಸ್ಐಟಿ ವಿಚಾರಣೆ ಮುಗಿಸಿ ಹೊರಬಂದು ಸಂದರ್ಶನ ಕೊಟ್ಟ ಹಿನ್ನೆಲೆ ದೂರು ದಾಖಲಾಗಿದೆ. ಎಸ್ಐಟಿ ಮಾಹಿತಿ ನೀಡದೇ ಇದ್ರೂ ಅಸ್ಥಿಪಂಜರ ಸಿಕ್ಕಿದೆ ಅಂತ ವಿಠಲ್ ಗೌಡ ಹೇಳಿದ್ರು. ಕೆಲವರ ಜೊತೆ ಸೇರ್ಕೊಂಡು ವಿಠಲ್ ಗೌಡ ಷಡ್ಯಂತ್ರ ಮಾಡ್ತಿದ್ದಾರೆ, ಸಾಕ್ಷ್ಯ ನಾಶಕ್ಕೆ ಯತ್ನ ನಡೆಸಿದ್ದಾರೆ ಅನ್ನೋ ಆರೋಪದ ಮೇಲೆ ದೂರು ದಾಖಲಾಗಿದೆ. ಸೌಜನ್ಯ ಮಾವ ವಿಠಲ್ ಗೌಡ ವಿರುದ್ಧ ಧರ್ಮಸ್ಥಳದ ಗ್ರಾಮಸ್ಥರಿಂದ ದೂರು ದಾಖಲಾಗಿದೆ. ಧರ್ಮಸ್ಥಳದ ಗ್ರಾಮಸ್ಥ ಸಂದೀಪ್ ರೈ ಎಸ್ಐಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.